ನಿಮ್ ಮಾವ ಧರ್ಮಾಧಿಕಾರಿ ಆಗಿದ್ರು. ಅವ್ರ ಮಗ ಅಂದ್ರೆ ನಿಮ್ ಯಜಮಾನ್ರು ಧರ್ಮಾಧಿಕಾರಿ ಆದ್ರು. ಅವ್ರ ಮಗ ಅಂದ್ರೆ ವಿಶು ಧರ್ಮಾಧಿಕಾರಿ ಆದ. ಆದ್ರೆ ಅವ್ರ ಮಗ ಧರ್ಮಾಧಿಕಾರಿ ಆಗಕ್ಕಾಗಲ್ವಲ್ಲ. ಯಾಕಮ್ಮ, ಯಾಕೆ ಹಾಗೆ ಹೇಳ್ತಿದ್ದೀರಾ? ರಾಧಿಕಾ ಒಳ್ಳೆ ಹುಡುಗಿನೇ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆದ್ರೆ ಅವಳ ಮೈನಲ್ಲಿ ಹರಿತಿರೋ ರಕ್ತ ಯಾರ್ದೋ ಏನು, ಅವಳ ಕುಲ ಗೋತ್ರ ಏನು ಅಂತಾನೆ ಗೊತ್ತಿಲ್ಲ. ಅಮ್ಮ, ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಶಾಸ್ತ್ರಿಗಳೇ ಅವಳನ್ನ ಸಾಕಿರೋದ್ರಿಂದ ಅವಳನ್ನ ಶಾಸ್ತ್ರಿಗಳ ಮಗಳು ಅಂತಾನೆ ಅನ್ಕೊಂಡ್ಬಿಟ್ಟಿದೀವಿ. ಅದು ಸರಿನೇ. ಆದ್ರೆ ಸಮಾಜ ಇದನ್ನ ಒಪ್ಪಲ್ಲ. ನಾಳೆ ಕಾಲಕ್ಕೆ ರಾಧಿಕಾ ತಂದೆ ತಾಯಿ ಯಾರು ಅಂತ ಗೊತ್ತಾಗ್ಬಿಟ್ರೆ ಒಂದ್ ವೇಳೆ ರಾಧಿಕಾ ನಮ್ ಜಾತಿಗೆ ಸೇರಿದವಳಲ್ಲ ಅಂತ ಆದ್ರೆ ಆಗ ವಿಶು ರಾಧಿಕಾ ಬೇರೆ ಬೇರೆ ಜಾತಿಗೆ ಸೇರಿದವ್ರು ಆಗ್ತಾರೆ. ಆಗ ಅವರಿಬ್ಬರಿಗೂ ಹುಟ್ಟೋ ಮಗು ಮಿಶ್ರ ಜಾತಿಯವನ ಆಗ್ತಾನೆ, ವರ್ಣಸಂಕರ ಆಗುತ್ತೆ. ಅವರಿಬ್ಬರಿಗೂ ಹುಟ್ಟಿದ ಮಗ ಅಂದ್ರೆ ನಿಮ್ಮ ಮೊಮ್ಮಗ ಧರ್ಮಾಧಿಕಾರಿಯಾಗಕ್ಕಾಗಲ್ಲ. ನಿಮ್ಮ ಮೊಮ್ಮಗ ಧರ್ಮಾಧಿಕಾರಿಯಾಗಕ್ಕಾಗಲ್ಲ. ಅಲ್ಲ, ನಿಮಗಿದೆಲ್ಲ ಗೊತ್ತಿದೆ ಮದ್ವೆಗೆ ಒಪ್ಕೊಂಡಿರ್ತೀರ ಬಿಡಿ. ಪಾಪ ವಿಶುನೇ ನಿಮ್ ವಂಶದ ಕೊನೆ ಧರ್ಮಾಧಿಕಾರಿ. ನನ್ನ ಮೊಮ್ಮಗಳ ಮನೆ ಇದು ಅನ್ನೋ ಅಭಿಮಾನಕ್ಕೆ ನಾನು ಹೇಳಿದೆ. ಯಾವುದನ್ನು ಮನಸ್ಸಲ್ಲಿಟ್ಕೊಳ್ಳೋ ಸ್ವಭಾವ ನಂದಲ್ಲ. ಇದ್ರ ಮೇಲೆ ಮದುವೆ ಬಗ್ಗೆ ತೀರ್ಮಾನ ತಗೊಳ್ಳೋದು ಬಿಡೋದು ನಿಮಗ್ ಸೇರಿದ್ದು. ಕೃಷ್ಣ ಕೃಷ್ಣ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ರಾಧಿಕನ್ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ನಾಳೆ ಅವಳಿ ಮನೆ ವಂಶೋದ್ಧಾರಕನ ತಾಯಿ ಆಗೋಳು. ಅವಳಿಗೆ ಸಂಸ್ಕಾರ, ಗುಣ, ನಡತೆ ಎಲ್ಲ ಇರೋದ್ರಿಂದ ಅವಳಿಗೆ ಹುಟ್ಟೋ ಮಕ್ಳಿಗೂ ಅದೇ ಗುಣ ಬರುತ್ತೆ. ತುಂಬಾ ಸಂತೋಷ ನಮ್ಮ. ನಾವೇನು ಹೋಗಿ ಬರ್ತೀವಿ. ಇನ್ನು ನಾವು ಹೋಗಿ ಮಧುರಾಪುರ ತಲುಪೋಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೆ. ತಗೊಳ್ಳಿ, ಇದು ನಮ್ಮ ವಿಶ್ವ ಜಾತಕ. ಹಾಗೆ ನಿಮ್ ರಾಧಿಕಾದು ಒಂದು ಜಾತಕದ ಪ್ರತಿ ಕೊಟ್ರೆ ನಮ್ ಜೋಯಿಸ್ರಿಗೆ ತೋರಿಸ್ಬಿಡ್ತೀವಿ. ರಾಧಿಕಾ ಜಾತಕದ ನಕಲು ನಾನಿಲ್ಲಿ ತಂದಿಲ್ವಲ್ಲಮ್ಮ.
ಪರವಾಗಿಲ್ಲ, ಅವಳ ಜನ್ಮ ಲಗ್ನ ನಕ್ಷತ್ರ ಕೊಟ್ರೆ ಆಗುತ್ತೆ. ಅಮ್ಮ, ರಾಧಿಕಾ ನನ್ನ ಸ್ವಂತ ಮಗಳಲ್ಲ. ಅವಳು ಹುಟ್ಟು ಮಗುವಾಗಿದ್ದಾಗ ದೇವಸ್ಥಾನದ ಮೆಟ್ಲ ಮೇಲೆ ನನಗೆ ಸಿಕ್ಕಿದ ಮಗು. ಅವಳ ಜನ್ಮ ನಕ್ಷತ್ರ ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ಪ್ರಶ್ನೆ ಕೇಳಿಸಿ ಅದಕ್ಕೆ ನಾನು ಜಾತಕ ಬರ್ಸಿದ್ದೀನಿ. ಅದರದ್ದೇ ಒಂದು ನಕಲು ಬೇಕಾದ್ರೆ ಕಳಿಸ್ಕೊಡ್ತೀನಿ. ಆಯ್ತು, ಹಾಗೆ ಮಾಡಿ. ಆಯ್ತಮ್ಮ, ನಾವೇನು ಬರ್ತೀವಿ. ವಿಶು, ತಗೋ ಇದನ್ನ ಅದಕ್ಕೆ ಕೊಟ್ಬಿಟ್ಟು ಬಾ. ರುಕ್ಮಣಮ್ಮನವರೇ, ನಿಮ್ಮ ಮೊಮ್ಮಗ ಧರ್ಮಾಧಿಕಾರಿಯಾಗಕ್ಕಾಗಲ್ಲ. ಅಮ್ಮ, ರಾಧಿಕಾ ನನ್ನ ಸ್ವಂತ ಮಗಳಲ್ಲ. ಮಾವ, ಇಷ್ಟೊತ್ತು ನಮ್ ಕೆಲಸ ಕಾರ್ಯನೆಲ್ಲ ಬಿಟ್ಟು ಇಲ್ಲಿ ದೊಡ್ಡ ಡ್ರಾಮನೆ ನೋಡಿದ್ವಲ್ಲ, ಏನಾದ್ರೂ ಯೂಸ್ ಆಯ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ಅದಕ್ಕೆ ಮುಖ ನೋಡಿದ್ಯಾ, ಏನೋ ಗಡಬಡಾಗಿದೆ. ಇಂಥ ಅವಕಾಶನ ನಾವು ಬಿಟ್ಕೊಡ್ಬಾರ್ದು. ಏನೋ ರಾಜು, ಬೀರು ಖಾಲಿ ಇದೆ, ಇದೆಲ್ಲ ಒಳಗಿತ್ತು. ಓಕೆ ಬಾಸ್. ಪರವಾಗಿಲ್ಲ, ಸುಮಾರಾಗಿದೆ. ಪರವಾಗಿಲ್ವಾ? ನನ್ನ ಫೇವ್ರೇಟ್ ಇದು. ನನಗಿಷ್ಟವಾದ ಕಲರ್ ಗೊತ್ತಾ? ಅದು ಸರಿ. ರಾಧಿಕಾತ್ಗೆ ನಿಮ್ಗೆ ಯಾವ ಕಲರ್ ಇಷ್ಟ, ಯಾವ ಕಲರ್ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲದೆ ಇರುತ್ತಾ? ಹೌದು ಕಣ. ಅವತ್ತು ವಟ ಸಾವಿತ್ರಿ ವ್ರತದ ದಿನನೂ ಅವಳೇ ಸೆಲೆಕ್ಟ್ ಮಾಡಿದ್ವಿ. ಒಂದು ಹುಡುಗಿಗೆ ಒಂದು ಹುಡುಗ ಅಂತ ದೇವರು ಸ್ವರ್ಗದಲ್ಲೇ ಜೋಡಿ ಮಾಡಿ ಕಳಿಸಿರ್ತಾನಂತೆ. ಅವರಿಬ್ರು ತುಂಬಾ ಪ್ರೀತಿ ಮಾಡ್ತಿದ್ರೆ ಒಬ್ಬರ ಮನಸ್ಸಲ್ಲಿ ಏನಿದೆಯೋ ಇನ್ನೊಬ್ರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತಂತೆ. ಚಿಕ್ಕಮ್ಮ ಇನ್ನೊಂದು ಹೇಳ್ತಿದ್ರು, ಯಾರಾದ್ರೂ ಉಡುಗೊರೆ ಕೊಟ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ನೀವು ಅಮೆರಿಕದಲ್ಲಿ ಬಂದವರು, ನಿಮ್ಮನ್ನ ಸಂಪ್ರದಾಯ ಇಲ್ಲ ಅಂತ ಕಾಣಿಸುತ್ತೆ.
ಕೆಂಪಗಾಗಿದೆ. ನಾಚಿಕೆನೋ ಕೋಪನೋ ಗೊತ್ತಾಗ್ತಿಲ್ಲ. ಮಾತಾಡಿ. ಅರೆ ದಾರಿ ಬಿಡಿ, ನಾನು ಹೋಗ್ತೀನಿ. ಮಾತಾಡಿ ಮಾತಾಡಿ. ಹಲೋ. ಹಾಯ್. ಹಲೋ. ಗಿಫ್ಟ್ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಹೌದು, ಇದು ನನ್ನ ಫೇವ್ರೆಟ್ ಕಲರ್. ಏನಾದ್ರೂ ಹೇಳು. ಏನ್ ಹೇಳಿ? ನಿನ್ಗೂ ಏನು ಹೇಳೋದಿಲ್ವಾ? ನಾನೇ ಹೇಳ. ನೀನ್ ಇವತ್ತೇ ಇಲ್ಲಿಗೆ ಬಂದ್ಬಿಡು. ಇನ್ನೇನು 12-13 ದಿನ ಇದೆ ಅಷ್ಟೇ. ಏನೋ ಮನಸ್ಸು ಬಿಚ್ಚಿ ಮಾತಾಡ. ನಿನ್ಗೊಂದು ಗಿಫ್ಟ್ ಕಳ್ಸಿದ್ದೀನಿ, ನೋಡು, ನಿನ್ಗೆ ಇಷ್ಟ ಆಗ್ಬೋದು. ಓನೆ ಮೇಲೆ ಹಾಲಿಟ್ಟಿದ್ದೀನಿ. ಹೌದಾ, ಸರಿ, ರಾತ್ರಿ ಸಿಗ್ತೇನೆ. ರಾತ್ರಿನಾ? ಕನ್ಸಲ್ಲಿ. ರಾತ್ರಿ ನೀನು ಕನ್ಸಲ್ಲಿ ಬಂದು ಕರ್ಕೊಂಡು ಹೋಗ್ತೀನಿ. ಬೇಕಣ್ಣ, ನನ್ನ ನಿಲ್ಲಕ್ಕೆ ಬಿಡ್ಲಿಲ್ಲ, ಓಡಿಸ್ಬಿಟ್ರು. ಬಾಸ್, ಫೋನ್ ಇಟ್ಬಿಟ್ರಾ? ಏನ್ ವಿಷಯ ಸರ್, ಫೋನ್ ಕಟ್ ಮಾಡ್ಬಿಟ್ರಾ? ರಾಜು, ಅದೇನೋ ಹೇಳ್ತಾರೆ ಗೊತ್ತಾ, ಪ್ರೇಯಸಿಯೊಡನೆ ಮಾತಾಡೋ ಯುವಕ ಮತ್ತೆ ಕರಡಿ ಮುಂದೆ ನಿಂತ್ಕೊಳ್ಳೋ ಯುವತಿಗೆ ಪಾಪ ಸಮಯನೇ ಸಾಕಾಗಲ್ವಂತೆ. ಅಮ್ಮ, ಇಲ್ಲೇನ್ ಮಾಡ್ತಿದ್ಯಾ? ನೋಡು ಕೂಸೆ, ಹೊತ್ತು ಮುಳುಗ್ತಾ ಇದೆ. ನಿಮ್ಮಪ್ಪ ಇನ್ನೂ ಬಂದಿಲ್ಲ. ಪೇಟೆಗೆ ಹೋಗಿ ಅದೇನೇನೋ ಸಾಮಾನ್ ತರಬೇಕು ಅಂದಿದ್ರು. ಇಷ್ಟೊತ್ತಿನ ಮೇಲೆ ಹೋಗಿ ತರಕ್ಕಾಗತ್ತಾ? ಮಾ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಎಲ್ಲ ಒಳ್ಳೇದಾಗತ್ತೆ ಬಿಡು. ಅಂದ, ನೀನ್ ಗಂಡನ್ ಮನೆಗೆ ಸೇರ್ಸೋವರೆಗೂ ನನಗೆ ಆತಂಕ ತಪ್ಪಿದ್ದಲ್ಲ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಪಶ್ಚಾತ್ತಾಪನೂ ಪಡ್ತಾರೆ. ಆದ್ರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕೆ ಎಲ್ಲರಿಗೂ ಅವಕಾಶ ಸಿಗಲ್ಲ. ನನ್ಗೀಗ ಅವಕಾಶ ಸಿಕ್ಕಿದೆ ಕಣ್ಣ. ನಿನ್ನ ವಿಷು ಕೈ ಹಿಡಿಸಿ ಆ ಮನೆ ಗೃಹ ಪ್ರವೇಶ ಮಾಡಿಸಿದ್ಮೇಲೆನೆ ನನಗ್ ನೆಮ್ಮದಿ. ಕಾಲಕ್ಕೆ ರಾಧಿಕಾ ತಂದೆ ತಾಯಿ ಯಾರು ಅಂತ
ಗೊತ್ತಾಗ್ಬಿಟ್ರೆ ರಾಧಿಕಾ ನಮ್ ಜಾತಿಗೆ ಸೇರಿದವಳಲ್ಲ ಅಂತ ಆದ್ರೆ ಆಗ ವಿಶು ರಾಧಿಕಾ ಬೇರೆ ಬೇರೆ ಜಾತಿಗೆ ಸೇರಿದವ್ರು ಆಗ್ತಾರೆ. ಆಗ ಅವರಿಬ್ಬರಿಗೂ ಹುಟ್ಟೋ ಮಗು ಮಿಶ್ರ ಜಾತಿಯವನ ಆಗ್ತಾನೆ, ವರ್ಣಸಂಕರ ಆಗುತ್ತೆ. ಅವರಿಬ್ಬರಿಗೂ ಹುಟ್ಟಿದ ಮಗ ಅಂದ್ರೆ ನಿಮ್ಮ ಮೊಮ್ಮಗ ಧರ್ಮಾಧಿಕಾರಿಯಾಗಕ್ಕಾಗಲ್ಲ. ರಾಧಿಕಾ ನನ್ನ ಸ್ವಂತ ಮಗಳಲ್ಲ. ಅವಳ ಜನ್ಮ ನಕ್ಷತ್ರ ಏನು ಅಂತ ನನಗೆ ಗೊತ್ತಿಲ್ಲ. ನಿಮ್ ಮಾವ ಧರ್ಮಾಧಿಕಾರಿ ಆಗಿದ್ರು, ಅವ್ರ ಮಗ ಅಂದ್ರೆ ನಿಮ್ ಯಜಮಾನ್ರು ಧರ್ಮಾಧಿಕಾರಿ ಆದ್ರು. ಅವ್ರ ಮಗ ಅಂದ್ರೆ ವಿಶು ಧರ್ಮಾಧಿಕಾರಿ ಆದ. ಆದ್ರೆ ಅವ್ರ ಮಗ ಧರ್ಮಾಧಿಕಾರಿ ಆಗಕ್ಕಾಗಲ್ವಲ್ಲ. ರುಕು, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅತ್ತೆ, ನಾವು ಮದ್ವೆಗೆ ಒಪ್ಪಿಗೆ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಏನ್ ಯೋಚನೆ ಮಾಡ್ಬೇಕಾಗಿತ್ತು? ಏನಾಯ್ತೀಗ? ಅತ್ತೆ, ರಾಧಿಕಾ ಶಾಸ್ತ್ರಿಗಳ ಸ್ವಂತ ಮಗಳಲ್ಲ. ಅಕಸ್ಮಾತ್ ನಾಳೆ ಏನಾದ್ರೂ ಅವಳ ನಿಜವಾದ ತಂದೆ ತಾಯಿ ಯಾರು ಅಂತ ಗೊತ್ತಾದ್ರೆ, ಅವ್ರೇನಾದ್ರೂ ನಮ್ಮ ಜಾತಿಯವ್ರಲ್ಲ ಅಂತ ಆದ್ರೆ, ನಮ್ ವಿಶು ರಾಧಿಕಂಗ್ ಹುಟ್ಟೋ ಮಗು ಮಿಶ್ರ ಜಾತಿಯವನಾಗ್ತಾನೆ. ವರ್ಣಸಂಕರ ಆಗೋದ್ರಿಂದ ಆ ಮಗು ಧರ್ಮಾಧಿಕಾರಿ ಆಗಕ್ಕಾಗಲ್ಲ. ರುಕ್ಕು, ಏನಾಯ್ತು ನಿನ್ಗೆ? ನಿನ್ ಬಾಯಿಂದ ಈ ತರ ಮಾತು ಬರಬಾರ್ದು. ನಮ್ ಜಗನ್ನಾಥ ಆಗ್ಲಿ ನಮ್ ಮನೆಯವರಾಗ್ಲಿ ಯಾವತ್ತೂ ನಾವು ಜಾತಿ ಭೇದ ಮಾಡಿಲ್ಲ. ಅದ್ ನನಗೂ ಕೂಡ ಇಷ್ಟ ಇಲ್ಲ. ನೀನ್ ರಾಧಿಕಾ ಮುಖದಲ್ಲಿರೋ ತೇಜಸ್ ನೋಡಿದೀಯಾ? ಇದೆಲ್ಲ ಹೇಗ್ ಬಂದಿರೋದು? ಎಲ್ಲ ಶಾಸ್ತ್ರಿಗಳ ಸಂಸ್ಕಾರದಿಂದ. ಜೊತೆಗೆ ನಾವು ಅವ್ರಿಗೆ ಮಾತು ಕೊಟ್ಟಾಗಿದೆ, ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಸಕ್ಕಾಗೋಲ್ಲ. ಆದ್ರೆ ನಾವ್ಯಾಕೆ ರಾಧಿಕನೇ ಸೊಸೆಯಾಗಿ ತರ್ಬೇಕು?